ಆಗ್ಬಿಟ್ಟಿದ್ದಾನ ಇವಳಿಗಿಂತ ಒಳ್ಳೆ ಹುಡುಗಿ ಸಿಗಕ್ಕೆ? ಯಾರ ಬಗ್ಗೆ ಮಾತಾಡ್ತಿದ್ಯಾ? ಏನ ಮಾತಾಡ್ತಿದ್ಯಾ? ಹೌದೌದು. ಯಾರ ಬಗ್ಗೆ ಮಾತಾಡ್ತಿದ್ಯಾ ನೀನು? ಕಾರ್ತಿಕೇಯ ಅಂದ್ರೆ ಏನಂತ ತಿಳ್ಕೊಂಡಿದ್ಯಾ? ಅವನು ರಾಜ್ಕುಮಾರನೇ. ಅವನು ಮಾಡಿದ್ದು ಸರಿಯಾಗೇ ಇದೆ. ಏನ್ ಸರಿ ಅತ್ತೆ? ನೀವು ಸುಮ್ನೆ ಅವನ್ನ ವಹಿಸ್ಕೊಂಡು ಮಾತಾಡ್ಬೇಡಿ. ನೋಡಿ, ನೀವು ಈ ವಿಷಯಕ್ಕೆ ತಲೆ ಹಾಕ್ಬೇಡಿ, ಸುಮ್ನೆ ಇದ್ಬಿಡಿ. ಮಮ್ಮಿ, ಏನಂದೆ ನೀನು? ನಾನು ಈ ವಿಷಯಕ್ಕೆ ತಲೆ ಹಾಕಬಾರ್ದ? ಹಾಗೆ ನೋಡಿದ್ರೆ ನೀನ್ ಮಾತಾಡಬಾರ್ದು ಕಣಮ್ಮ. ಕೊಟ್ಟೆಣ್ಣು ಕುಲಕ್ ಹೊರಗೆ ಅಂತಾರೆ. ನಮಗೆ ಮಾತಾಡಬೇಡ ಅಂತ್ಯಾ? ಮೂರೊತ್ತು ನಾನು ನನ್ನ ಮಗ ಈ ಮನೆಯಲ್ಲಿ ತಿನ್ಕೊಂಡು ಉಣ್ಕೊಂಡು ಬಿದ್ದಿರ್ತೀವಿ ಅಂದ್ರೆ ಈ ಮನೆ ನಮ್ದು ಅಂತಾನೆ. ನೀನ್ ಯಾರೇ ಹೇಳೋದಕ್ಕದ್ನೆಲ್ಲ? ನಿನಗೇನೇ ಗೊತ್ತು ಸುಬ್ಬು ಬಗ್ಗೆ, ಅವನ ಯೋಗ್ಯತೆ ಬಗ್ಗೆ? ಅವನು ವಜ್ರ ಕಡೆ, ವಜ್ರ, ಕೊಹಿನೂರು. ಅವನು ಯಾವ್ದಾದ್ರು ಚಿನ್ನದ ಉಂಗುರದಲ್ಲೋ ಅಥವಾ ಮಹಾರಾಜ ಹಾಕೊಳ್ಳೋ ಕಿರೀಟದಲ್ಲೋ ಇರಬೇಕು. ಅದು ಬಿಟ್ಟು ರೋಲ್ಡ್ ಗೋಲ್ಡ್ ಅಲ್ಲಿ ಇರೋದಲ್ಲ. ಹಾಗಲ್ಲ ಅತ್ತೆ, ಶ್ರೀವಲ್ಲಿಗೆ ಏನ್ ಕಡಿಮೆ ಆಗಿದೆ ಹೇಳಿ? ಮನೆ ಕಡೆ ಆಸ್ತಿ ಪಾಸ್ತಿ ಎಲ್ಲ ಚೆನ್ನಾಗೇ ಇದೆಯಲ್ಲ. ಆಸ್ತಿನ? ಯಾವಳಿಗೆ ಬೇಕು ಈ ಜುಜುಬಿ ಆಸ್ತಿ? ನಮ್ಮ ಕಾರ್ತಿಕೇಯ ಕೋಟಿಗೊಬ್ಬ. ನಮ್ಮ ಕಾರ್ತಿಕೇಯನ ರಾಜಯೋಗದಲ್ಲಿ ಕುಬೇರನ ಮಗಳ ಕೈ ಹಿಡಿಯುವ ಯೋಗ ಇದೆ. ಹಾಗಂತ ನೀವೇ ಹೇಳ್ತಿದ್ರಿ ಅಲ್ವಾ ಅನಂತ ಶಯನ, ಪದ್ಮನಾಭ? ನಿಮ್ಮಕ್ಕೂ ಈ ಮನೆಯಲ್ಲಿ ಬೆಲೆ ಇಲ್ಲ ಅಂದ್ರೆ ಏನರ್ಥ ಹೇಳಿ? ಮದುವೆ ಅನ್ನೋದು ದೊಡ್ಡ ಮಾತು. ಅಂತದನ್ನ ಮನೆಯಲ್ಲಿ ದೊಡ್ಡವರಾದ ನಾವು ಮಾತಾಡ್ಬೇಕೆ ಹೊತ್ತು ಇಂಥ ತಡ್ರಲ್ಲ. ಸುಬ್ಬು ಮಾಡಿರೋದು ಸರಿಯಾಗಿ ಇದೆ. ಸುಮ್ನೆ ನೀವೆಲ್ಲ ಏನೇನೋ ಮಾತಾಡಿ ಅವ್ನ ತಲೆ ಕೆಡಿಸ್ಬೇಡಿ. ಲೇ ಸುಂದರ ದರಿದ್ರ, ಹೇಳೋ ನಿನ್ನ ಹೆಂಡತಿಗೆ. ಲೇ ಕನ, ಅವಳು ನನ್ನ ಪಾಲ್ಗೆ ದೇವತೆ. ಅವಳಿಗೋಸ್ಕರ ನನ್ನ ಹೃದಯದಲ್ಲಿ ಒಂದು ಗೂಡು ಕಟ್ಕೊಂಡಿದ್ದೀನಿ. ಆ ಗೂಡಲ್ಲಿ ಅವಳ ಪ್ರೀತಿಯಿಂದ ಸಾಕ್ತಾ ಇದ್ದೀನಿ. ಶ್ರಾವಣಿ, ಇದೇನಿದು? ಅತ್ತೆ ಪ್ರೀತಿಯಿಂದ ನನ್ನ ಹೆಸರು ಕರೀತಾ ಇದ್ದಾರೆ. ಆಶ್ಚರ್ಯ ಪಡಬೇಕು, ಆಪತ್ತು ಅಂತ ಎಚ್ಚರದಿಂದ ಇರಬೇಕು. ನೀನ್ ಇಲ್ಲಿದ್ಯಾ? ನಾನು ನಿನ್ನ ಮನೆಯಲ್ಲೆಲ್ಲ ಹುಡುಕ್ತಿದ್ದೆ. ನನಗೋಸ್ಕರ ಮನೆಯೆಲ್ಲ ಹುಡುಕ್ತಾ ಇದ್ರ? ಏನ್ ವಿಷಯ? ಶ್ರಾವಣಿ, ದೊಡ್ಡವರು ಒಂದು ಮಾತು ಹೇಳ್ತಾರೆ. ಮಕ್ಕಳು ಚಿಕ್ಕ ವಯಸ್ಸಲ್ಲಿದ್ದಾಗ ಅವ್ರನ್ನ ದೇವ್ರ ತರ ಕಾಣಬೇಕು, ಯೌವನದಲ್ಲಿದ್ದಾಗ ಶತ್ರುಗಳ ಹಾಗೆ ನೋಡ್ಕೋಬೇಕು, ಮಧ್ಯ ವಯಸ್ಸಿಗೆ ಬಂದಾಗ ಅವ್ರನ್ನ ಸ್ನೇಹಿತರ ತರ ನೋಡ್ಕೋಬೇಕು ಅಂತ. ಆಗ್ಲೇ ಅವ್ರ ಭವಿಷ್ಯ ಚೆನ್ನಾಗಿರೋದು ಅಂತ. ಅದಕ್ಕೆ ಇಷ್ಟು ದಿನ ನೀನು ಓದ್ತಿದ್ದೆ, ನಾನು ರೂಢಾಗಿ ನಡ್ಕೊಂಡೆ. ಎಷ್ಟೋ ಸಲ ನೀನ್ ನನ್ನನ್ನ ಶತ್ರು ಹಾಗೆ ನೋಡ್ತಿದ್ದೆ. ಆದ್ರೆ ನಾನು ಹಾಗೆ ಮಾಡಿದ್ಯಾಕೆ? ನಿನ್ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ. ಈಗ ನೋಡ್ದ್ಯಾ, ನೀನ್ ಪಾಸ್ ಆದೆ. ನೀನ್ ಅನ್ಕೊಂಡಿದ್ದೆಲ್ಲ ಆಗ್ತಿದೆ. ಇದೇ ತಾನೇ ಒಳ್ಳೆ ಕಾಲ ಅಂದ್ರೆ? ಓ, ಹಾಗಾದ್ರೆ ನಾನು ಅನ್ಕೊಂಡಿದ್ದೆಲ್ಲ ನಡೀತಿರೋದಕ್ಕೆ ಕಾರಣ ನೀವು ಅಂತ ಹೇಳ್ತಾ ಇದ್ದೀರಾ? ನೀನ್ ನಂಬಿದ್ರು ಬಿಟ್ರು ಅದೇ ತಾನೇ ಸತ್ಯ. ಇನ್ಫ್ಯಾಕ್ಟ್ ನಾವು ಮಾಡಿದ್ದು ನಾವೇ ಹೇಳ್ಕೋಬಾರ್ದು ಅಂತ ಹೇಳ್ತಾರೆ. ಹೋಗಿ ಬಿಡು, ಅದೆಲ್ಲ ಮುಗ್ದೋದ ಕಾಲ. ಈಗ ನೀನು ದೊಡ್ಡೋಳಾಗಿದ್ಯಾ. ಇನ್ನು ಮುಂದೆ ನಾನು ನಿನ್ನನ್ನ ಸ್ನೇಹಿತೆ ತರ ನೋಡ್ತೀನಿ. ನೀನು ಅಷ್ಟೇ ನನ್ನನ್ನ ಸ್ನೇಹಿತೆ ತರನೇ ನೋಡ್ಬೋದು.
ಮೊಸಳೆ ಕಣ್ಣೀರು ಹಾಕ್ತಾ ಇದೆ. ಕಾರಣ ಏನು ಅಂತ ಗೊತ್ತಿಲ್ವೇ? ಪ್ರೀತಿ ಮಾತಾಡಿ ತಲೆ ಮೇಲೆ ಕೈ ಹಿಡಿತಿದೆ ಅಂದರೆ ತಲೆನೇ ತೆಗಿಯೋ ಪ್ಲಾನ್ ಏನಾದರೂ ಮಾಡ್ತಿದ್ಯಾ? ಶ್ರಾವಣಿ, ಏನ್ ಯೋಚನೆ ಮಾಡ್ತಿದ್ಯಮ್ಮ? ಓ, ಇದೇನಿದು? ಇದಕ್ಕಿದ್ದ ಹಾಗೆ ಇವ್ರು ಹೀಗೆಲ್ಲ ಮಾತಾಡ್ತಿದ್ದಾರೆ ಅಂತ ನಂಬಕ್ಕಾಗ್ತಿಲ್ವಾ? ಇಲ್ಲ ಅತ್ತೆ, ನಂಬ್ತಿದ್ದೀನಿ. ನನಗೆ ಗೊತ್ತು, ನಾನು ಚೆನ್ನಾಗಿ ಓದಲಿ ಅಂತ ತಾನೆ ನೀವಿಷ್ಟು ವರ್ಷ ನನ್ನ ಮೇಲೆ ಕೋಪ ಮಾಡ್ಕೋತಾ ಇದ್ದಿದ್ದು. ನೋಡ್ದ್ಯಾ ಎಷ್ಟು ಜಾಣೆ ನೀನು. ನೀವಿಲ್ಲಿಗೆ ಬಂದಿದ್ದ ವಿಷಯ? ಶ್ರಾವಣಿ, ನೀನೀಗ ದೊಡ್ಡೋಳಾಗಿದ್ಯಾ. ಮನೇಲಿ ಎಲ್ಲರೂ ನಿನಗೆ ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಹೇಳಿ ಮೇಡಮ್. ಹಲೋ ಸುಬ್ಬು, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೇಡಮ್. ಸುಬ್ಬು, ಏನಾಯ್ತು ನಿನಗೆ? ಯಾಕೆ ಈ ಥರ ಮಾತಾಡ್ತಾ ಇದೆಯಾ? ಹೇಗೆ ಮಾತಾಡ್ತಾ ಇದ್ದೀನಿ ಮೇಡಮ್? ಗುಡ್ ಮಾರ್ನಿಂಗ್ ಅಂತ ಹೇಳಿದ್ನಲ್ಲ. ಏಯ್ ಸುಬ್ಬು, ನೀನು ಪ್ರತಿದಿನ ಗುಡ್ ಮಾರ್ನಿಂಗ್ ಹೇಳೋದಕ್ಕೂ ಇವತ್ತು ಗುಡ್ ಮಾರ್ನಿಂಗ್ ಹೇಳ್ತಿರೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಏನಾಯ್ತಂತ ಹೇಳಿ ನನಗೆ. ಅದು ಮೇಡಮ್, ನನ್ನ ಮನಸ್ಸಲ್ಲಿ ಒಂದು ಪ್ರಶ್ನೆ ಕೊರಿತಾನೇ ಇದೆ. ಸಾಧ್ಯ ಆದರೆ ಅದಕ್ಕೆ ಉತ್ತರ ಕೊಡ್ತೀರಾ? ಪ್ರಶ್ನೆನಾ? ಪ್ರಶ್ನೆಗೆ ಉತ್ತರ ಕೊಡೋದ್ರಲ್ಲಿ ನಾನು ಸ್ವಲ್ಪ ವೀಕ್ ಸುಬ್ಬು. ಅದಕ್ಕೆ ತಾನೇ ಇಷ್ಟು ವರ್ಷ ತಗೊಂಡಿರೋದು ಪಾಸ್ ಆಗೋದಕ್ಕೆ. ಮೇಡಮ್, ಇದು ಜೀವನಕ್ಕೆ ಸಂಬಂಧಪಟ್ಟಿರೋ ಪ್ರಶ್ನೆ. ನೀವು ಉತ್ತರ ಕೊಡಬಹುದು ಅಂತ ನನಗೆ ಅನ್ನಿಸ್ತಾ ಇದೆ. ಹೌದಾ? ನಿನಗೆ ಅಷ್ಟು ಕಾನ್ಫಿಡೆನ್ಸ್ ಇದೆ ಅಂದಮೇಲೆ ಕೇಳು, ಹೇಳ್ತೀನಿ. ಮೇಡಮ್, ನಮಗೆ ಇಷ್ಟ ಇಲ್ದಿರೋ ಕೆಲಸನ ಮನೆಯವ್ರ ಒತ್ತಾಯಕ್ಕೆ ಅವ್ರಿಗೆ ಒಳ್ಳೇದಾಗುತ್ತೆ ಅಂತ ಕಟ್ಟಿಬಿದ್ದು ಮಾಡಿದ್ರೆ ಅದು ತಪ್ಪಲ್ಲ ಅಲ್ವಾ? ಸುಬ್ಬು, ಇಷ್ಟ ಇಲ್ದಿರೋ ಕೆಲಸನ? ಯಾವ ಕೆಲಸದ ಬಗ್ಗೆ ಮಾತಾಡ್ತಿದ್ಯಾ ನೀನು? ಅಂದರೆ ಕೆಲ್ಸಗಳಾಗಲಿ ಕೆಲವೊಂದು ನಿರ್ಧಾರಗಳಾಗಲಿ ನಮಗೋಸ್ಕರ ಅಲ್ಲದೆ ಇದ್ರೂ ಮನೆಯವ್ರ ಸಂತೋಷಕ್ಕೋಸ್ಕರ ನಮ್ಮ ಮನಸ್ಸನ್ನು ಬದಲಾಯಿಸ್ಕೊಳ್ಳೋದು ತಪ್ಪಲ್ಲ ಅಲ್ವಾ?